ಮತ್ತೊಂದು ಕಡೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಆ ಕಾರನ್ನು ಕೂಡ ಸೀಸ್ ಮಾಡಲಾಗಿದೆ. ಪ್ರಮುಖವಾಗಿ ಆರೋಪಿ ರವಿ ಆತನ ಮನೆ ಬಳಿ ಇತ್ತು ಈ ಕಾರು, ಟೊಯೋಟಾ ಎಟಿಯೋಸ್ ಕಾರು. ಕಿಡ್ನಾಪ್ ಮಾಡೋದಕ್ಕೆ ಬಳಸಿದಂತಹ ಕಾರು ಜಪ್ತಿಯಾಗಿದೆ. ಚಿತ್ರದುರ್ಗ ತಾಲೂಕಿನ ಐನಹಳ್ಳಿ ಕುರುಬರಹಟ್ಟಿ ಗ್ರಾಮದ ರವಿ ಮನೆಯಲ್ಲಿ ಮಹಾಜನ ಮಾಡುವಂತಹ ಸಂದರ್ಭದಲ್ಲಿ ಸಿಪಿಐ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ರವಿ ಮನೆಯಲ್ಲಿ ಸ್ಪಾಟ್ ಮಹಾಜನ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ರವಿ ಮನೆಯಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗಿದೆ. ಪೊಲೀಸರಿಂದ ಹಣ, ಮೊಬೈಲ್ ಸೇರಿದಂತೆ ಕೃತ್ಯಕ್ಕೆ ಬಳಸಿದಂತಹ ಕಾರು ಕೂಡ ಸೀಸ್ ಆಗಿದೆ. ಆ ಕಾರ್ನ ನಂಬರ್ ಎಟಿಯೋಸ್, ಟೊಯೋಟಾ ಎಟಿಯೋಸ್ನ ಕಾರ್ ನಂಬರ್ KA11B7939. ಇದೇ ಎಟಿಯೋಸ್ ಕಾರು, ಟೊಯೋಟಾ ಎಟಿಯೋಸ್ ಕಾರು. ಕಿಡ್ನಾಪ್ ಮಾಡೋದಕ್ಕೆ ಬಳಸಿದಂತಹ ಈ ಕಾರನ್ನು ಪೊಲೀಸರು ರಿಕವರಿ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವೆಂಕಟಾಚಲಪತಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ವೆಂಕಟಾಚಲಪತಿ, ಕೃತ್ಯಕ್ಕೆ ಬಳಸಿದಂತಹ ಆಟೋವನ್ನ ಸೀಸ್ ಮಾಡಲಾಯಿತು. ಅದರ ಜೊತೆಗೆ ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಆರೋಪಿಯ ಮನೆಯಲ್ಲಿ ಬೇರೆ ಏನೇನೆಲ್ಲ ರಿಕವರಿ ಮಾಡಲಾಯಿತು? ಶರತ್, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರವಾಗಿ ಬರ್ಬರವಾಗಿ ಏನು ಹತ್ಯೆಯಾಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಇವತ್ತು ಮಹಜರು ನಡೆಸಿರುವಂಥದ್ದು. ಏನು 4 ಜನ ಆರೋಪಿಗಳಿದ್ದಾರೆ. ರವಿ, ರಘು, ಅನು, ಈ ಮತ್ತೋರ್ವ ಆರೋಪಿಯ ಮಹಜರು ನಡೆಸಿರುವಂಥದ್ದು. ಬೆಳಗ್ಗೆ 11:30 ಸುಮಾರಿಗೆ ಏನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ರೂವಾರಿಯಾಗಿರುವಂಥ ರಾಘವೇಂದ್ರ ಅವರ ಮನೆಯಲ್ಲಿ 1.5 ಗಂಟೆಗಳ ಕಾಲ ಸ್ಪಾಟ್ ಮಹಜರನ್ನು ಮಾಡಿರುವಂಥದ್ದು. ಆ ಒಂದು ಸಮಯದಲ್ಲಿ ಏನು ದರ್ಶನ್ ಅವರು 10 ಲಕ್ಷ ಕೊಟ್ಟಿದ್ರು, ಮತ್ತೆ ರೇಣುಕಾಸ್ವಾಮಿಯ ಮೈಮೇಲಿದ್ದಂಥ ಒಡವೆಗಳನ್ನು ರಾಘವೇಂದ್ರ ಅವರು ತನ್ನ ಪತ್ನಿಗೆ ಕೊಟ್ಟು ಕಳಿಸಿದ್ರು ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಸ್ಪಾಟ್ ಮಹಜರ್ ಮಾಡುವ ಮೂಲಕ 10 ಲಕ್ಷ ರೂಪಾಯಿ ಮತ್ತು ಒಡವೆಗಳನ್ನು ಪೊಲೀಸರು ಜಪ್ತಿ ಮಾಡಿರುವಂಥದ್ದು. ತದನಂತರ ಏನು ಮಠದ ಕುರುಬರಹಟ್ಟಿ, ಐನಹಳ್ಳಿ ಕುರುಬರಹಟ್ಟಿಯಲ್ಲಿರುವಂಥ ರವಿ ಅವರ ಮನೆಗೆ ಸಹ ಸ್ಪಾಟ್ ಮಹಜರ್ ಮಾಡಿರುವಂಥದ್ದು. ಅಲ್ಲಿ ಏನು ಕಿಡ್ನಾಪ್ಗೆ ಬಳಸಿದ್ದಂಥ ETS ಕಾರ್ಗಳನ್ನು ಜಪ್ತಿ ಮಾಡಿರುವಂಥದ್ದು. ಜೊತೆಗೆ ದರ್ಶನ್ ಅವರಿಂದ ಪಡೆದಂಥ ಹಣವನ್ನು ಸಹ ಸೀಸ್ ಮಾಡಿರುವಂಥದ್ದು. ಈಗ ನಾವು ಈ ಮೂರನೇ ಕಿಡ್ನಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥ 3ನೇ ಆರೋಪಿಯಾಗಿರುವಂಥ ಜಗದೀಶ್ ಅವರ ಆಟೋ ಬಳಿ ಇದ್ದೀವಿ, ನಾವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು. ಈಗ ಅಧಿಕಾರಿಗಳು ಐನಹಳ್ಳಿ ಕುರುಬರಹಟ್ಟಿಯಿಂದ ನೇರವಾಗಿ ಜಗದೀಶ್ ಅವರ ಮನೆಗೆ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಬಂದ ನಂತರ ಈ ಏನು ಕಿಡ್ನಾಪ್ಗೆ ಬಳಸಿದ್ದಂಥ ಏನು ರೇಣುಕಾಸ್ವಾಮಿ ಬೆಳಿಗ್ಗೆ 30 ಸುಮಾರಿಗೆ ಮನೆಯಿಂದ ಬಿಟ್ಟಂತ ಸಮಯದಲ್ಲಿ ಮನೆಯಿಂದ ಏನು ಬಾಲಾಜಿ ಬಾರ್ ಹತ್ರ ಕಿಡ್ನಾಪ್ ಆಗ್ತಾರೆ, ಅಲ್ಲಿಯವರೆಗೂ ಈ ಒಂದು ಆಟೋ ಅವರನ್ನು ಫಾಲೋ ಮಾಡಿತ್ತು. ಫಾಲೋ ಮಾಡಿದ ಬಳಿಕ ಅಲ್ಲಿ ಕಿಡ್ನಾಪ್ ಬಾಲಾಜಿ ಬಾರ್ ಮುಂಭಾಗದ 30 ಮೀಟರ್ ಇದ್ದಂತೆಯೇ ಅಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡಿರುವಂಥದ್ದು. ಈ ಒಂದು ಆಟೋದಲ್ಲಿಯೇ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿರುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈಗ ರಾಘವೇಂದ್ರ ಮತ್ತೆ ರವಿ ಅವರ ಮನೆಯಲ್ಲಿ ಈಗಾಗಲೇ ಸ್ಪಾಟ್ ಮಹಜರ್ ಮಾಡ್ತಿದ್ರು. ಈಗ ಕೆಲವೇ ಕ್ಷಣಗಳಲ್ಲಿ ರವಿ ಅವರ ಮನೆಯಿಂದ ಬಿಟ್ಟಿರುವಂಥದ್ದು ತನಿಖಾಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಬಂದು ಈ ಆಟೋವನ್ನು ಸೀಸ್ ಮಾಡುವಂಥದ್ದು, ಮತ್ತೆ FSL ತಂಡದೊಂದಿಗೆ ಬಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತೆ ಯಾವ್ಯಾವ ಸಾಕ್ಷ್ಯ ಆಧಾರಗಳಿದ್ದಾವೆ ಅವುಗಳನ್ನು ಸಹ FSL ತಜ್ಞರ ಜೊತೆ ಸೇರ್ಕೊಂಡು ಈ ಒಂದು ಆಟೋವನ್ನು ಸೀಸ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಇನ್ನೇನು 2-3 ನಿಮಿಷಗಳಲ್ಲಿ ಈ ಒಂದು ಆಟೋವನ್ನು ಸೀಸ್ ಮಾಡುವಂಥದ್ದು ಮತ್ತೆ ಅವರ ಮನೆಯಲ್ಲಿ ಸ್ಪಾಟ್ ಮಹಜರ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥ KA16A3421 ಏನು ಈ ಆಟೋ ಇದೆ, ಈ ಆಟೋದಲ್ಲಿಯೇ ರೇಣುಕಾಸ್ವಾಮಿಯವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಖಚಿತ ಮಾಹಿತಿ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ತನಿಖಾಧಿಕಾರಿಗಳು ಈ ಒಂದು ಆಟೋವನ್ನು ಸೀಸ್ ಮಾಡುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗಿನಿಂದಲೂ ಏನು 4 ಜನ ಆರೋಪಿಗಳಿದ್ದಾರೆ, ಆ 4 ಜನ ಆರೋಪಿಗಳ ಮನೆಯನ್ನ ಮತ್ತೆ ಅವರು ಕಿಡ್ನಾಪ್ಗೆ ಹೇಗೆ ಪ್ಲಾನ್ ಮಾಡಿದ್ರು, ಎಲ್ಲಿ ಪ್ಲಾನ್ ಮಾಡಿದ್ರು, ಯಾವ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು, ಎಲ್ಲೆಲ್ಲಿ ಏನೇನಾಗಿತ್ತು ಅನ್ನುವಂಥದ್ದು ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ತನಿಖಾಧಿಕಾರಿಗಳು ಮುಂದುವರೆದಿರುವಂಥದ್ದು. ಶರತ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.